ಎತ್ತಿನಹೊಳೆ ಯೋಜನೆ ಈಗ 6ರಂದು ಶನಿವಾರ ಗೌರಿ ಹಬ್ಬದ ದಿನ 12 ಗಂಟೆಗೆ ಲಗ್ನದಲ್ಲಿ ಅದರ ಮೊದಲನೇ ಹಂತದಲ್ಲಿ ಒಂದು 7 ಕಡೆ ನೀರೆತ್ತುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾರಂತೆ. ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಪಂಪ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಹಂತ ಹಂತವಾಗಿ 132 TMC ನೀರನ್ನು 132 TMCನ ನೀರನ್ನು ವಾಣಿ ವಿಲಾಸ ಜಲಾಶಯಕ್ಕೆ ತರ್ತೀವಿ, ಅಲ್ಲಿಂದ ಯಾವುದೋ ರೂಟ್ ಮಾಡಿ ಬಿಡ್ತೀವಿ ಅಂತೆಲ್ಲ ಏನೋ ವಿವರಿಸಿದ್ದಾರೆ. ಕಾಮಗಾರಿ ವೇಳೆ ಕೆಲವರು ಅಡಚಣೆ ಮಾಡಿದ್ರು, ಕಡೆಗೆ ಎಲ್ಲರ ಸಹಕಾರದಿಂದ ಎಲ್ಲವನ್ನು ಸರಿ ಮಾಡಿದ್ದೇವೆ. ಎಲ್ಲ ಸರ್ಕಾರಗಳು ಮಾಡ್ಕೊಂಬಂದಿವೆ ಈ ಯೋಜನೆನಲ್ವಾ, ಸತತವಾಗಿ ಒಂದೇ ಸರ್ಕಾರ ಅಂತ ಅಲ್ಲ. ಈಗ ಅದಕ್ಕೆ ನೀರೆತ್ತೋ ಕೆಲಸ ಆರಂಭ ಆಗಿದೆ. ಈಗಾಗ ಟ್ರಯಲ್ ರನ್ ಆಗ್ತಾ ಇದೆ. 502 ಅರಣ್ಯ ಇಲಾಖೆ 502 ಎಕರೆ ಜಮೀನು ಭೂಮಿ ಬಿಟ್ಕೊಡ್ಬೇಕು. ವಾರದಲ್ಲಿ ಅದು ಬಗೆಹರಿಬೋದು. 4 ತಿಂಗಳಲ್ಲೆಲ್ಲ ಕೆಲಸ ಮುಗಿಸ್ತೀವಿ, 27 ಮುಗಿಸ್ಬಿಡ್ತೀವಿ ಕೆಲಸ ಅಂತ ಹೇಳಿಕೊಂಡಿದ್ದಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಸತತ ಮಳೆಯಿಂದಾಗಿ ಚಿತ್ತಾಪುರದ ಆಲೂರು ಬಿ ಗ್ರಾಮದ ಮನೆಯೊಂದರ ಮೇಲೆ ಬೃಹತ್ ಬಂಡೆ ಉರುಳಿ ಬಿದ್ದಿದೆ. ಮನೆ ಭಾಗಶಃ ಧ್ವಂಸಗೊಂಡಿದ್ದು ಓರ್ವ ಬಾಲಕ ಗಾಯಗೊಂಡಿದ್ದಾನೆ. ಕಾಗಿಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಚಿತ್ತಾಪುರದ ನಂಡೂತಿ ಸೇತುವೆ, ಸಂಗಾವಿ ಸೇತುವೆ ಮುಳುಗಡೆಯಾಗಿದೆ. ಚಿಂಚೋಳಿಯ ಗಾರಂಪಳ್ಳಿ ಬಳಿಯ ಹಳ್ಳದಲ್ಲಿ ಕುರಿಗಾಹಿಗಳು ಕುರಿ ಹಿಂಡನ್ನು ದಾಟಿಸಿದ್ದಾರೆ. ಯಾದಗಿರಿಯ ಮೊಟ್ನಳ್ಳಿ ಗ್ರಾಮ ಜಲಾವೃತವಾಗಿದೆ. ಚಿಂತನಪಲ್ಲಿ ಜಲಪಾತ ಉಕ್ಕಿ ಹರಿದಿದ್ದು ಗುರುಮೆಟ್ಕಲ್ನ ನಂದೇಪಲ್ಲಿ ಸೇತುವೆ ಮೇಲೆ ನೀರು ಹರಿದಿದೆ. ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ತುಂಗಭದ್ರಾ ಡ್ಯಾಂ ಒಳಹರಿವು ಹೆಚ್ಚಾಗಿದೆ. ಟಿಬಿ ಡ್ಯಾಂನಲ್ಲಿ 98 TMC ನೀರು ಸಂಗ್ರಹವಾಗಿದೆ. ಈ ಮಳೆ ಮತ್ತು ಪ್ರವಾಹ ಬರೀ ನಮ್ಮನ್ನಲ್ಲ, ಕೆಳಗಡೆ ಆಂಧ್ರ ಪ್ರದೇಶ ತೆಲಂಗಾಣನೂ ತತ್ತರಿಸಿಸ್ಬಿಟ್ಟಿದೆ. ನದಿಗಳೆಲ್ಲ ಅಲ್ಲೂ ಉಕ್ಕರಿದಿದೆ, ಜಲಾಶಯಗಳು ತುಂಬಿಕೊಂಡಿದೆ. ಇನ್ನೇನು ನೀರು ಬಂದರೆ ಅಪಾರ ನೀರನ್ನು ಸಮುದ್ರಕ್ಕೆ ಬಿಡ್ತಾ ಇದ್ದೀವಿ. ಬಿಟ್ಕೊಂಡು ಹೋಗ್ಬೋದು, ಅದೇನು ತೊಂದರೆ ಇಲ್ಲ. ಈಗ ತಮಿಳ್ನಾಡಿನವ್ರು ಸಮುದ್ರಕ್ಕೆ ಬಿಡ್ತಾರೆ, ಕೇಳಿದ್ರೆ ಕಟ್ಟೋಂಗಿಲ್ಲಪ್ಪ ನಿಮ್ಮ ಕೈ ದಾಟು ಅಷ್ಟೇ, ಸಮುದ್ರಕ್ಕೆ ಬಿಡೋಣ, ನಿನಗೆ ಕಟ್ಟೋಂಗಿಲ್ಲ. ಈಗ ಹೊಸದೊಂದು ತರಲೆ ಅಂತ ಇನ್ನೆಲ್ಲೋ ಡ್ಯಾಮ್ ಕಟ್ಟೋಣ ಅಂತ. ಯಾಕೆ ಇಲ್ಲಿ ಮೇಕೆದಾಟಲ್ಲಿ ಕಟ್ಟಿದ್ರೆ ನಿಮ್ಗೆ ಆಗೋ ಇನ್ನೆಲ್ಲೋ ಕಟ್ಬೋದು ಅನ್ನೋದಾದ್ರೆ ಇಲ್ಲಿ ಯಾಕೆ ಕಟ್ಟಬಾರ್ದು? ಅದನ್ನು DK ಶಿವಕುಮಾರ್ ಅವ್ರು ಕೇಳಲ್ಲ. ಬ್ರದರ್ ಇದ್ದಾರೆ ಅಲ್ಲಿ, ಬ್ರದರ್ ಬೇಜಾರು ಮಾಡ್ಕತ್ತಾರೆ ಪಾಪ. ಈಗ ಇನ್ನೊಂದ್ಸರಿ ಪಾದಯಾತ್ರೆ ಮಾಡ್ರಿ, DCM ಮೇಕೆದಾಟು ಆಗಲೇಬೇಕು ಅಂತ ಮಾಡ್ರಿ ಪಾದಯಾತ್ರೆ. ಬೆಂಗಳೂರಿನಿಂದ ಮೇಕೆದಾಟಿನಿಂದ ಮದ್ರಾಸಲ್ಲಿ, ಚೆನ್ನೈನಲ್ಲಿ ಸ್ಟಾಲಿನ್ ಮನೆವರೆಗೂ ಮಾಡ್ರಿ ಇನ್ನೊಂದು ಪಾದಯಾತ್ರೆ, ನೋಡೋಣ ಬಗೆಹರಿಸಿ. ಈಗ ಅಲ್ಲೂ ಹಾಗೆ ಆಗಿದೆ. ಈಗ ಆಂಧ್ರ ತೆಲಂಗಾಣನಲ್ಲಿ 130ಕ್ಕೂ ಹೆಚ್ಚು ಗ್ರಾಮಗಳೆಲ್ಲ ಇದಾಗಿದೆ. 2.5 ಲಕ್ಷ ಜನ ಸಿಗಾಕ್ಕೊಂಡಿದ್ದಾರೆ. ಪ್ರವಾಹದಲ್ಲಿ ಕೆಲವರು ಕೊಚ್ಚೋಗ್ಬಿಟ್ಟಿದ್ದಾರೆ. ಈಗಾಗಲೇ ಒಂದು 25-30 ಜನ ಏನೋ ಹೋಗೇ ಬಿಟ್ಟಿದ್ದಾರೆ ಪಾಪ. 9 ಮಂದಿನೇನೋ ರಕ್ಷಿಸಿದ್ದಾರೆ. ಬಸ್ಸು ಹಸುಗಿಸು ಎಲ್ಲ ಕೊಚ್ಕೊಂಡು ಹೋಗಿರೋದೆಲ್ಲ ಬೇರೆ. ಸಾರಿಗೆ ವ್ಯವಸ್ಥೆ, ರೈಲ್ ವ್ಯವಸ್ಥೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಬಾಳಿ ಬಂದಂಗೆ ಚಂದ್ರಬಾಬು ನಾಯ್ಡು ಬೆಳಗಿನ ಜಾವ 4 ಗಂಟೆವರೆಗೂ ಬೋಟ್ ಹಾಕ್ಕೊಂಡು ಊರಲ್ಲೆಲ್ಲ ತಿರುಗಾಡ್ತಿದ್ರಂತೆ. ನೋಡಿ 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 ಅಂತ. ಏನು ಮಾಡೋಕ್ಕಾಗಲ್ಲ, ಫ್ಲಡ್ ಬಂದಾಗ ಫ್ಲಡ್ಡೇ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನೇ ಹಿಂದೆ ಹೇಳಿದ್ದಿದ್ದು. ಆ ಪ್ರಭೂತಿ ಯಾರೋ ಒಬ್ಬರು ಮಂತ್ರಿ ಇದ್ರಲ್ಲ ಅಲ್ಲಿ ಆ ತೆಲಂಗಾಣನಲ್ಲಿ, ಅವ್ರ ತಂದೆ ಚೀಫ್ ಮಿನಿಸ್ಟ್ರು, ನಾನು ಮಗ ಮಿನಿಸ್ಟ್ರು ಅಂತಿದ್ರಲ್ಲ, ಬರೆದಿದ್ರಲ್ಲ ಟ್ವೀಟಲ್ಲಿ, ವೆಲ್ಕಮ್ ಟು ಹೈದ್ರಾಬಾದ್, ವೆಲ್ಕಮ್ ಟು ತೆಲಂಗಾಣ ಅಂತ ಬೆಂಗಳೂರಿಗೆ ಬರೆದಿದ್ರಲ್ಲ, ಅವತ್ತು ಅದನ್ನೇ ಹೇಳಿದ್ದಿದ್ದು. ಈಗೇನು ಹೇಳಬೇಕು? ವೆಲ್ಕಮ್ ಟು ಬೆಂಗಳೂರು ಅನ್ಬೇಕಾ ಈಗ ಇಂಥ ಸಂದರ್ಭಗಳಲ್ಲಿ? ಎಸ್.